ಅಚಲು ಬೆಟ್ಟ ಇದು ರಾಮನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಒಂದು ಅತ್ಯದ್ಭುತವಾದಂತಹ ವ್ಯೂ ಪಾಯಿಂಟ್ ಇರೋ ಜಾಗ. ಸೊ ನಾವಿವತ್ತು ನಿಮಗೆ ಈ ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತೀವಿ. ಟ್ರೆಕ್ಕಿಂಗ್ ಲವರ್ಸ್ಗಂತೂ ಪಕ್ಕಾ ಇಷ್ಟ ಆಗೇ ಆಗುತ್ತೆ. ಈಗ ರಾಮನಗರ ಊರಿಗೆ ಬಂದಿದ್ದೀವಿ. ರಾಮನಗರದಿಂದ ನಮ್ಮ ಪಯಣ ಅಚಲು ಬೆಟ್ಟಕ್ಕೆ. ಸೊ ಪೀಪಲ್ ಯೂಶ್ವಲಿ ಗೆಟ್ ಕನ್ಫ್ಯೂಸ್ಡ್, ಅಚಲು ದುರ್ಗ ಯಾವುದು, ಅಚಲು ಬೆಟ್ಟ ಯಾವುದು ಅಂತ. ಸೊ ರಾಮನಗರಲ್ಲಿರೋದು ಅಚಲು ಬೆಟ್ಟ, ಕನಕಪುರದಲ್ಲಿರೋದು ಅಚಲು ದುರ್ಗ. ಸೊ ದೇ ಬೋತ್ ಆರ್ ಡಿಫ್ರೆಂಟ್ ಹಿಲ್ಸ್. ಸೊ ನಾವಿವಾಗ ಹೋಗ್ತಿರೋದು ಅಚಲು ಬೆಟ್ಟಕ್ಕೆ. ಅಚಲು ಬೆಟ್ಟಕ್ಕೆ ಹತ್ತೋ ಮುನ್ನ ಅಲ್ಲಿನ ಹಿಸ್ಟ್ರಿ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ 1700ರ ದಶಕದಲ್ಲಿ ಮಾಗಡಿಯ ದೊರೆಯಾಗಿದ್ದಂತಹ ಮಾಗಡಿ ಕೆಂಪ ವೀರಪ್ಪ ಗೌಡರ ಕಾಲದಲ್ಲಿ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಬಳಸ್ತಿದ್ದಂತಹ ಅಡುಗು ತಾಣವೇ ಈ ಅಚಲು ಬೆಟ್ಟ ಅಂತ ಹೇಳಲಾಗುತ್ತೆ. ಈಗ ಈ ಬೆಟ್ಟ ಸರ್ಕಾರದ ರಕ್ಷಣೆ ಇಲ್ಲದೆ ಪಾಳು ಬಿದ್ದಿದೆ. ಇದೊಂದು ಏಕಶಿಲಾ ಬೆಟ್ಟವಾಗಿದ್ದು ತುತ್ತ ತುದಿಗೆ ರೀಚ್ ಆದಾಗ ಸ್ವರ್ಗವೇ ಭೂಮಿಗೆ ಬಂದಂತಾಗುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಅಚಲು ಊರು. ಈಗ ಪಾರ್ಕಿಂಗ್ ದೊಡ್ಡ ಸಮಸ್ಯೆ. ಎಲ್ಲಿ ಪಾರ್ಕ್ ಮಾಡೋಣ ಗೊತ್ತಿಲ್ಲ. ಅಲ್ಲಿ ಕಾಣಿಸ್ತಿರೋ ಬೆಟ್ಟಕ್ಕೆ ನಾವು ಹೋಗ್ತಿರೋದು. ನಾವು ಗಾಡಿನ ಅಲ್ಲೇ ಮನೆ ಮುಂದೆ ಪಾರ್ಕ್ ಮಾಡಿದ್ವಿ. ಇವಾಗ ನಡ್ಕೊಂಡು ಹೋಗೋಕೆ ಶುರು ಮಾಡಿ ಹಿಂಗೆ ಅಕ್ಕಪಕ್ಕದ ಮನೆಗಳ ಮಧ್ಯೆ ಇರೋ ರೋಡಲ್ಲಿ ನಡ್ಕೊಂಡು ಬಂದ್ರೆ ಅಲ್ಲಿ ನೋಡಿ ಕಾಣಿಸ್ತಿದ್ಯಲ್ಲ, ಅದೇ ಅಚಲು ಬೆಟ್ಟ. ಇನ್ನೂ ಎಷ್ಟು ಅವರ್ ನಡಿಬೇಕು ಅಂತ ದೇವ್ರಾಣೆಗೂ ಗೊತ್ತಿಲ್ಲ. ಆದ್ರೂ ಇಂಥ ಸಾಹಸಕ್ಕೆ ಕೈ ಹಾಕಿದ್ವಿ. ನೋಡಿ, ಇದೆಲ್ಲ ಪಕ್ಕ ಹಳ್ಳಿಗಳೇ, ಡೆವಲಪ್ ಆಗಿಲ್ಲದ ಊರು. ನೋಡ್ದಾಗ್ಲೇ ಕಾಣುತ್ತೆ. ಸೊ ಈ ಹಳ್ಳಿ ಮಧ್ಯದಲ್ಲಿ ಒಂದು ಚಿಕ್ಕ ರಸ್ತೆ ಇದೆ. ಇಟ್ ಲುಕ್ಸ್ ಲೈಕ್ ಅ ವೇ ಟು ಹೆವನ್, ವೇ ಟು ಬೆಟ್ಟ. ಪ್ಲೀಸ್ ಕಮ್, ಗೋ ಗೋ ಗೋ, ಯು ಗೈಸ್ ಗೋ, ಟು ಆಫ್ ಯು ಗೋ. ಹೆಂಗೆ ಹೋಗ್ಬೇಕು, ರೈಟಾ ಲೆಫ್ಟಾ? ರೈಟ್ ಹೋಗಿ, ಸ್ಟ್ರೈಟ್ ಆಗಬೇಕು. ಇಲ್ಲಿ ನೋಡಿ, ನೀವು ಈ ಹಳ್ಳಿಯಲ್ಲಿ ಎಲ್ಲೇ ನೋಡಿದ್ರೂ ನಿಮ್ಗೆ ರೇಷ್ಮೆ ಗಿಡಗಳು ಕಾಣೋಕೆ ಸಿಗುತ್ತೆ. ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಕರ್ನಾಟಕದ ರೇಷ್ಮೆ ನಗರಿ ಯಾವುದು ಅಂತ. ರೇಷ್ಮೆ ನಗರಿ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ಸಿಂಪಲ್ ಕ್ಲೂ ಕೊಡ್ಬೇಕಂದ್ರೆ ನಾವು ಅದೇ ರೇಷ್ಮೆ ನಗರಿಯಲ್ಲಿ ಇದ್ದೀವಿ ಈಗ. Both of you say hi to my camera. Both of you. Hey, wait. ಹಾಂ ಬನ್ನಿ ಮಹಾಜನತೆಗಳೇ, ನೋಡಿ ಇವಳೆ ಮಾವಿನಕಾಯಿ ಕಳ್ಳಿ. ನೋಡಿ ಇವಳೆ ಫೋಕಸ್ ಮಾಡಿ ತೋರಿಸ್ತೀನಿ ನೋಡಿ. ಅದ್ಯಾವುದು ಕಾಡು ಮಾವು ಅನ್ಸುತ್ತೆ, ಸಖತ್ ಟೇಸ್ಟ್ ಇತ್ತು. ನೀವ್ ಏನೇ ಹೇಳಿ, ನಾವು ಮಾವಿನ ಗಿಡ ನೆಟ್ಟು ಬೆಳೆಸಿ ಅದನ್ನ ತಿನ್ನೋ ಮಾವಿಗೂ ಕಾಡಿನಲ್ಲಿ ಸಿಗೋ ಮಾವಿಗೂ ಸಖತ್ ಡಿಫ್ರೆಂಟ್ ಇರುತ್ತೆ. ಮತ್ ಕಾಡು ಮಾವಿನ ಹಣ್ಣಿನ ಪರಿಮಳ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅಲ್ಲಿ ದೂರದಲ್ಲಿ ನಮ್ಮ ಡೆಸ್ಟಿನೇಷನ್ ಕಾಣ್ತಿದೆ. ಇನ್ನೂ ತುಂಬಾನೇ ನಡೆಯೋದು ಬಾಕಿ ಇದೆ. ಮತ್ತಿಲ್ಲಿ ನೋಡಿ, ಇಡೀ ಗದ್ದೆಯಲ್ಲಿ ರೇಷ್ಮೆ ಬೆಳೆ ಬೆಳೆದಿದ್ದಾರೆ. ನೋಡ್ರಿ, ಪೂರ್ತಿ ರೇಷ್ಮೆ ಗಿಡ. ರಾಮನಗರ ಅಂದ್ರೇನೆ ರೇಷ್ಮೆ, ರಾಮನಗರ ಅಂದ್ರೇನೆ ರೇಷ್ಮೆ ನಾಡು.
ನೋಡಿ, ಇಲ್ಲೆಲ್ಲ ರೇಷ್ಮೆ ಜೊತೆಗೆ ಮಾವು ಕೃಷಿಯನ್ನು ಹೆಚ್ಚಾಗಿ ಬೆಳೀತಾರೆ. ಕೈಗೆ ಎಟಕ್ತಿದೆ ಮಾವಿನಕಾಯಿ. ಇಲ್ಲಿಂದ ಸ್ಟಾರ್ಟು ಬಂಡೆ. ಅದು ಮಾವಿನಕಾಯಿ ಕೀಳಕ್ಕಲ್ಲ, ಹೈಕಿಂಗ್ ಮಾಡಕ್ಕಿರೋದು. ಇಲ್ಲಿಂದ ಫುಲ್ ಮೇಲೆ ತನಕ ನಾವು ಬರೀ ಬಂಡೆ ಮೇಲೇನೆ ನಡ್ಕೊಂಡು ಹೋಗ್ಬೇಕು. ನೀವೇನಾದ್ರೂ ಇಲ್ಲಿಗೆ ಬರೋ ಪ್ಲಾನ್ ಇದ್ರೆ ರೈನಿ ಸೀಸನ್ನಲ್ಲಂತೂ ಬರಲೇಬೇಡಿ. ಯಾಕಂದ್ರೆ ಬಂಡೆ ಮೇಲೆ ಪಾಚಿ ಬೆಳೆದು ಸಿಕ್ಕಾಪಟ್ಟೆ ಜಾರುತ್ತೆ. ಸೊ ಅಂತ ರಿಸ್ಕ್ ತೆಗೆದುಕೊಳ್ಳದೆ ಚಳಿಗಾಲ ಅಥವಾ ಡಿಸೆಂಬರ್ ಟು ಮೇ ಮಂತ್ ತನಕ ಪರ್ಫೆಕ್ಟ್ ಟೈಮ್ ಇದು ಇಲ್ಲಿ ಟ್ರೆಕ್ಕಿಂಗ್ ಮಾಡೋಕೆ. ಐ ಥಿಂಕ್ ನಾವಿವಾಗ ಒಂದು ಅರ್ಧ ಗಂಟೆ ನಡೆದಿರಬಹುದು. ಇವಾಗಲೇ ನಮ್ಮ ಹುಡುಗಿಗೆ ಸುಸ್ತಾಗ್ಬಿಟ್ಟಿದೆ. ಹಾಗಂತ ಯಾರಿಗೂ ಬೇಡವಪ್ಪ ಅಂತ ಅನ್ಸಿಲ್ಲ. ಲೇಟ್ ಆದ್ರೂ ಪರವಾಗಿಲ್ಲ, ವ್ಯೂ ಪಾಯಿಂಟ್ ರೀಚ್ ಆಗ್ಲೇಬೇಕು ಅನ್ನೋ ಹಠ ನಮ್ಮ ಮೂವರಲ್ಲೂ ಇದೆ. ಬಿಡಲ್ಲ ಬಾಮ, ಒಂದ್ಸಲ ಕೈ ಹಿಡಿದ್ರೆ ನಾವು ಬಿಟ್ಕೊಡೋ ಮಾತೇ ಇಲ್ಲ. ನನ್ನ ಮೇಲೆ ಹಣೆ ಇಟ್ಟು ನಾಮನು ಇಟ್ಟಿದ್ದಾರೆ. ಇದೇ ಅರ್ಧ ಪಾಯಿಂಟ್ಗೆ ಇರೋ ಹಾಫ್ ವೇ ರೀಚ್ ಆಗೋಕೆ ಸಂಕೇತ ಇದು. ಈಗ ಅರ್ಧ ದಾರಿ ನಡ್ಕೊಂಡು ಬಂದ್ವಿ. ಇಲ್ಲಿಂದ ನೋಡಿ ನಮ್ಮ ಡೆಸ್ಟಿನೇಷನ್ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಕೆಳಗೆ ನೋಡಿದಾಗ್ಲೂ ಬ್ಯೂಟಿಫುಲ್ ವ್ಯೂ ಖುಷಿ ಕೊಡುತ್ತೆ. ಮೇಲೆ ಹೋದ್ಮೇಲಂತೂ ಇನ್ನೂ ಅದ್ಭುತವಾಗಿರಬಹುದು. ನೋಡಿ, ಗಿಡ ಮರ ಕಲ್ಲು ಗುಡ್ಡಗಳ ಮಧ್ಯೆ ನಡ್ಕೊಂಡು ಬರಬೇಕು. ಅರ್ಧ ನಡೆಯುವಷ್ಟರಲ್ಲಿ ಸುಸ್ತಾಗ್ಬಿಡತ್ತೆ. ಸರಿಯಾಗಿ ದಾರಿ ಕೂಡ ಇಲ್ಲ ಹೋಗೋಕೆ. ನಾವೇ ದಾರಿ ಮಾಡ್ಕೊಂಡು ನಡೀತಾ ಹೋಗ್ಬೇಕು. ಇದೊಂದು ಒಳ್ಳೆ ಟೂರಿಸಂ ಸ್ಪಾಟ್ ಆದ್ರೂ ಕೂಡ ನಮ್ಮ ಸರ್ಕಾರಗಳು ನೋಡಿ ಇದರ ಬಗ್ಗೆ ಗಮನನೇ ಕೊಡ್ತಿಲ್ಲ. ನಾವೆಂಗೋ ಅಲ್ಲೇ ಹಾಕಿರೋ ಆರೋ ಮಾರ್ಕ್ ನೋಡ್ಕೊಂಡು ನಡೀತಾ ಬಂದ್ವಿ. ಆರೋ ಮಾರ್ಕ್ ಎಲ್ಲ ಕೊಟ್ಟವ್ರೆ, ಹಿಂಗೆ ಹೋಗ್ಬೇಕು. ಇದೊಂಥರ ಕಾಡು ದಾರಿ ಇದ್ದಂಗಿದೆ, ಹುಷಾರಾಗಿ ಹುಡ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಪೂರ್ತಿ ಗುಹೆಗಳೇ. ಅಷ್ಟು ದೂರ ಹೋಗ್ಬೇಕು ಮೆಟ್ಲತ್ಕೊಂಡು. ಬ್ಯೂಟಿಫುಲ್ ವ್ಯೂ, ಚೆನ್ನಾಗಿರೋ ಗಾಳಿ, ಮಳೆ ಬರೋ ವೆದರು. ಈ ಕಡೆ ವ್ಯೂ ನೋಡ್ರಿ, ಸಖತ್ತಾಗಿದೆ. ಸೊ ಫೈನಲಿ ಮೇಲೆ ಬಂದ್ವಿ. 1.5 ಗಂಟೆ ಟ್ರೆಕ್ ನಂತರ ಮೇಲೊಂದು ಚಿಕ್ಕ ದೇವಸ್ಥಾನ ಇದೆ. ಅದ್ಭುತವಾದ ಸೌಂದರ್ಯ ನೀವು ಸವಿಯಬಹುದು. ಸೊ ಇದೇ ಲಾಸ್ಟ್ ಪಾಯಿಂಟು ಬೆಟ್ಟದ್ದು. ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಮನೆಗಳು, ಅದೇ ಕೆಳಗಡೆ ನಾವು ಸ್ಟಾರ್ಟ್ ಮಾಡಿದ ಜಾಗ. ಅಲ್ಲಿ ರೋಡಲ್ಲಿ ಕಾರೆಲ್ಲ ಹೋಗ್ತಿದ್ದಾವೆ ನೋಡಿ. ನಮ್ಗಂತೂ ಫುಲ್ ಖುಷಿ ಆಗ್ತಿದೆ. ಫೈನಲಿ ನಾವು ಬೆಟ್ಟ ಹತ್ತಿದ್ವಿ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಇಂಥ ಬ್ಯೂಟಿಫುಲ್ ಪ್ಲೇಸ್ನ ನಿಮ್ಗೆ ನಾವು ತೋರಿಸ್ತಿರೋದಕ್ಕೆ ಇನ್ನೊಂದು ಖುಷಿ. ನಾವು ಬೆಟ್ಟ ಹತ್ತಿದಾಗ ಇದ್ದ ಸುಸ್ತು ಆಯಾಸ ಎಲ್ಲವೂ ರೀಚ್ ಆದ ತಕ್ಷಣ ಮರ್ತು ಹೋಗ್ಬಿಡುತ್ತೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇರೋದ್ರಿಂದ ಸನ್ಸೆಟ್ ಏನು ಅಷ್ಟೊಂದು ಕಾಣಿಸ್ತಿಲ್ಲ. ಕಾಣಿಸ್ತಿರೋದನ್ನೇ ತೋರಿಸ್ತಿದ್ದೀನಿ. ಹಂಗಿಂದ ಹತ್ಕೊಂಬಂದ್ರೆ ಹಂಗೆ ಇಲ್ಲೊಂದು ಗುಹೆ ಕಾಣಿಸುತ್ತೆ. ತಪಸ್ ಮಾಡೋರು, ಸಿಂಗಲ್ ಆಗಿರೋರು ಇಲ್ಲಿ ಬಂದು ತಪಸ್ ಮಾಡಿ ಸಿದ್ಧಿ ಪಡ್ಕೋಬೋದು. ಈ ವೆದರ್ ಆ್ಯಂಡ್ ಬ್ಯೂಟಿಫುಲ್ ನೇಚರ್ನ ನೋಡ್ತಿದ್ರೆ ಇಲ್ಲೇ ಇಟ್ಬಿಡೋಣ ಅನ್ಸುತ್ತೆ. ಅಷ್ಟು ಖುಷಿ ಕೊಡುತ್ತೆ ಈ ಜಾಗ. ನೀವು ಕೂಡ ಇಂಥ ಪ್ಲೇಸ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾವಾಗಾದರೂ ಫ್ರೀ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆ ಬನ್ನಿ. ಮೋಡ ಕವಿದ ವಾತಾವರಣ ಇರುವ ಕಾರಣ ಸೂರ್ಯಾಸ್ತವನ್ನು ನೋಡಲು ಸಾಧ್ಯವಾಗಲಿಲ್ಲ. ನೋಡಿ ಅಲ್ಲಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಇಡೀ ಆಕಾಶನೇ ಭೂಮಿಗೆ ಟಚ್ ಆಗ್ತಿದೆಯೇನೋ ಅಂತ ಅನಿಸ್ತಿದೆ.
ಇದು ತುಂಬಾ ದೂರದಲ್ಲಿರೋ ಕಾರಣ ಗಾಳಿ ಕೂಡ ತುಂಬಾ ಸ್ಪೀಡ್ ಆಗಿ ಹೊಡಿತಿದೆ. ಸುಂದರ, ಮಧುರ, ಅಮೋಘ, ರಮಣೀಯವಾದ ಒಂದು ನೋಟ ಅಚ್ಚಲು ಬೆಟ್ಟದ ಮೇಲಿಂದ. ಇದೇ ಎಂಡ್ ಪಾಯಿಂಟು. ಇಲ್ಲಿ ಫ್ಲಾಗ್ ಒಂದಿಟ್ಟವ್ರೆ. ಬೆಟ್ಟ ಹತ್ತದ ಮೇಲೆ ಒಂದಷ್ಟು ಹರಟೆ ಹೊಡಿತಾ ಕೂತ್ಕೊಂಡು ಟಯರ್ಡ್ನೆಸ್ ಇಳಿಸ್ಕೊಂಡ್ವಿ. ಆಮೇಲೆ ಹಾಗೆ ಇರ್ಲಿ ಅಂತ ಫೋಟೋ ಎಲ್ಲ ಹೊಡ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ನಾವು ಇಳಿತಾ ಇದ್ದೀವಿ. So we don't call you, and that's the end of the trek. ಫೈನಲಿ ಟ್ರೆಕ್ ಮುಗೀತು. ಕೆಳಗಿದ್ದೀವಿ.